ಹೌದು ಕಣೋ, ಅದ್ಯಾಕೆ ಹಾಗೆ ಕೇಳ್ತಿದ್ಯಾ? 4 ದಿನ ತಡವಾದ್ರೂ ದೇವರು ಕಣ್ಬಿಟ್ಟಿದ್ದಾನೆ. ಹಾಗಾದ್ರೆ ಅಪ್ಪನೇ ಬರ್ತಾರಾ? ಬರದೇ ಇರ್ತಾರಾ? ಖಂಡಿತ ಅವರೇ ಬರೋದು. ಅವರೇನು ನಮ್ಮ ಜೊತೆ ಸಾಕು ಅಂತ ಹೋಗಿದಾರಾ? ಹೋಗೋಕ್ಕೂ ಮುನ್ನ ಪಾಪ ಅವ್ರಿಗೊಂದು ದೊಡ್ಡ ಕೊರಗಿತ್ತು. ವೆಂಕಟನಾಥ ಚಿಕ್ಕೋನು ಅವನ ಮದುವೆ ಮಾಡದೆ ಹಾಗೆ ಹೋಗ್ತಾ ಇದ್ದೀನಲ್ಲ ಅಂತ. ಅದಕ್ಕೆ ಅವನ ಮದುವೆ ಸಮಯಕ್ಕೆ ಆಸೆ ಪಟ್ಟು ಬರ್ತಾ ಇದ್ದಾರೆ. ನನ್ನ ಪುಣ್ಯ ಅವ್ರು ನೋಡೋ ಭಾಗ್ಯ ಸಿಕ್ತಲ್ಲ. ನಾನೇ ಒಂದು ಸಂತೋಷ ಸುದ್ದಿ ಹೇಳಬೇಕು ಅಂತ ಬಂದೆ, ಅಷ್ಟರಲ್ಲಿ ಇಲ್ಲೂ ಒಂದು ಸಂತೋಷ ಸುದ್ದಿ ಸಿಕ್ತು. ನಿಮ್ಮಪ್ಪ ಬರೋದು ಅಂದರೆ ಸುಮ್ಮನೆ ಏನೋ, ಸಂತೋಷದ ಮೇಲೆ ಸಂತೋಷ ಕೊಡ್ತಾನೇ ಇರ್ತಾರೆ. ಏನು? ವೆಂಕಟನಾಥ ನಮ್ಮ ವಂಶನೇ ಹೆಮ್ಮೆ ಪಡುವಂಥ ಸಾಹಸ ಮೆರೆದಿದ್ದಾನಂತೆ. ಪ್ರಚಂಡ ದಂಡನಾಚಾರ್ಯರಂಥ ಮಹಾ ಮೇಧಾವಿಗಳೆದ್ರು ವಾಗ್ವಾದದಲ್ಲಿ ಗೆದ್ನಂತೆ. ಈ ಸುದ್ದಿ ನಿನಗೆ ತಲುಪಿಸ್ಬೇಕು ಅಂತ ಗುರುಗಳು ಪರಿಕರ್ಮಿಗಳನ್ನ ಕಳಿಸಿದ್ರು. ಈ ವಿಷಯ ನಂಗೆ ಮೊದಲೇ ತಿಳಿದಿತ್ತು ಅಂತ ಹೇಳಿದ್ನಲ್ಲಪ್ಪ. ನನ್ನ ಮಗ ನನ್ನ ನೇರವಾಗಿ ಸಭೆ ಕರ್ಕೊಂಡು ಹೋಗಿ ತೋರಿಸಿದ್ದ. ಅವತ್ತು ನೀನು ಹೇಳಿದಾಗ ನನಗೆ ನಂಬಿಕೆನೇ ಬಂದಿರಲಿಲ್ಲ ಅಮ್ಮ. ಮಗ ಅನ್ನೋ ಮಮಕಾರದಿಂದ ಹೀಗೆ ಹೇಳ್ತಿದ್ಯಾ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಪರಿಕರ್ಮಿಗಳು ಬಂದು ಸವಿಸ್ತಾರವಾಗಿ ಹೇಳಿದ ಮೇಲೆ ನೀನು ಹೇಳಿದ್ದೆಲ್ಲ ನೆನಪಾಯಿತು. ಹಾಂ, ಈ ವಿಷಯನೆಲ್ಲ ನಿಮ್ಮ ಅಕ್ಕ ಭಾವಂಗೆ ಓಲಿಯಲ್ಲಿ ಬರೆದು ಕಳ್ಸಪ್ಪ. ಅವರು ಸಂತೋಷ ಪಡ್ತಾರೆ. ಹಾಗೆ ವೆಂಕಟನಾಥನ ಮದುವೆ ವಿಚಾರನೂ ತಿಳಿಸು. ನಿಮ್ಮ ಭಾವನವರೇ ಮುಂದೆ ನಿಂತು ಮಾಡಲಿ. ಯಾಕಂದರೆ ಅವರು ಹಿರಿಯರು, ಹೆಸರುಗಳೇ ಆದರೂ ನಿಮ್ಮನ್ನು ತಂದೆ ಸ್ಥಾನದಲ್ಲಿ ನಿಂತು ಸಾಕಿ ಬೆಳೆಸಿ ವಿದ್ಯೆ ಕೊಟ್ಟ ಗುರು ಅವರು. ಮೊದಲು ಓಲೆ ಬರೆದು ಅವ್ರನ್ನ ಕರೆಸು. ಸರಿ ಅಮ್ಮ, ಇವತ್ತೇ ಬರಿತೀನಿ. ಹಾಂ.